ಎಲ್ರಿಗೂ ಕೂಡ ನಮಸ್ತೆ. ಇದು ಕತೆ ಹೇಳುವಂತ ಸಮಯ. ನಾನು ನಿಮ್ಗೊಂದು ಹಣೆ ಬರಹದ ಸಣ್ಣ ಕಥೆಯಿಂದ ತಿಳಿಸ್ತೇನೆ. ಒಂದಾನೊಂದು ಕಾಲದಲ್ಲಿ ಸುವರ್ಣಗಿರಿ ಎಂಬ ರಾಜ್ಯದಲ್ಲಿ ಚಂದ್ರಸೇನನೆಂಬ ರಾಜನು ಆಳುತ್ತಿದ್ದನು. ಆತನು ದಾನ, ಧರ್ಮ, ಪೂಜೆ, ಪುರಸ್ಕಾರಗಳಿಗೆ ಪ್ರತ್ಯೇಕನಾಗಿದ್ದನು. ತನ್ನ ರಾಜ್ಯದಲ್ಲಿ ಬಡವರೇ ಇರಬಾರದು, ಎಲ್ಲರೂ ಸುಖ ಸೌಭಾಗ್ಯಗಳಿಂದ ಕೂಡಿರಬೇಕು ಎಂಬ ಭಾವನೆ ಹೊಂದಿ ತನ್ನ ಪ್ರಜೆಗಳನ್ನು ಕೂಡ ಮಕ್ಕಳಿಗಿಂತ ಹೆಚ್ಚಾಗಿ ಕಾಣುತ್ತಿದ್ದನು. ಆಗಾಗ ಸಂಜೆಯ ವೇಳೆ ಮಂತ್ರಿ ಸುಗುಣನಂದನೊಡನೆ ವಾಯುವಿಹಾರಕ್ಕೆ ಹೋಗ್ತಾ ಇದ್ನು. ಒಂದು ದಿನ ಹೀಗೆ ಹೋಗ್ತಾ ಇರುವಾಗ ಸಂಜೆ ಮುಗಿದು ಕತ್ತಲಾಗುತ್ತಾ ಬಂತು. ಮಂತ್ರಿಗಳೇ, ಬೇಗ ರಾಜಧಾನಿ ಸೇರೋಣ, ಕುದುರೆಯನ್ನ ವೇಗವಾಗಿ ಓಡಿಸಿ ಎಂದು ಸೂಚಿಸಿದನು. ಕೊಂಚ ದೂರ ಹೋಗುವುದರಲ್ಲಿ ರಾಜನು ಕುದುರೆಯನ್ನ ನಿಲ್ಲಿಸಿ, ಮಂತ್ರಿಗಳೇ, ಕತ್ತಲಾಗುತ್ತಾ ಬಂದಿದ್ದರೂ ಕುಟೀರದ ಮುಂದೆ ತೋಟದ ಕೆಲಸ ಮಾಡುತ್ತಿರುವ ವಿಪ್ರ ಯಾರು? ತುಂಡು ಬಟ್ಟೆ ಉಟ್ಟು ಚಳಿಯನ್ನು ಲೆಕ್ಕಿಸದೆ ಆ ಮಹಾಪುರುಷ ಯಾರು ಎಂದು ಕೇಳಿದನು. ಆಗ ಮಂತ್ರಿಯು ಆತ ಶೇಷಶರ್ಮನೆಂಬ ಪ್ರಖಂಡ ಪಂಡಿತ, ಶ್ರಮಜೀವಿ ಎಂದರು. ತಮ್ಮ ರಾಜ್ಯದಲ್ಲಿ ಆತ ಏಕೆ ಇಷ್ಟು ಕಷ್ಟಪಡಬೇಕು? ಅರಮನೆಗೆ ಕರೆಸಿ ಬೇಕಾದದ್ದನ್ನ ಕೊಡಿ ಎಂದನು. ಕ್ಷಮಿಸಿ ಮಹಾರಾಜ, ಆತ ಮಹಾ ಆತ್ಮಗೌರವಿ, ಯಾರಿಂದ ಏನೂ ಬೇಡುವುದಿಲ್ಲ, ಯಾರ ಸಹಾಯವನ್ನ ಕೂಡ ಬಯಸುವುದಿಲ್ಲ, ಕಾಯಕ ಮಾಡಿ ಹೆಂಡತಿ ಮಕ್ಕಳನ್ನ ಪೋಷಿಸಿದ್ದಾನೆ ಎಂದು ಉತ್ತರಿಸಿದನು ಮಂತ್ರಿ. ಸರಿ, ನಡೀರಿ, ಇದಕ್ಕೆ ನಾವೇ ಒಂದು ಉಪಾಯ ಮಾಡೋಣ ಎಂದು ಇಬ್ರು ಹೊರಟರು. ಮಾರನೇ ದಿನ ಶೇಷಶರ್ಮನ ತೋಟದಲ್ಲಿ ಒಂದು ಚೀಲ ಸಿಕ್ಕಿತು. ಅದರ ತುಂಬ ಚಿನ್ನ ನಾಣ್ಯಗಳಿದ್ದವು. ಕೂಡಲೇ ಆತ ಅದನ್ನ ಕೈಯಲ್ಲಿ ಹಿಡಿದು ರಾಜದರ್ಬಾರಿಗೆ ನಡೆದ. ಮಹಾಪ್ರಭು, ನನ್ನ ತೋಟದಲ್ಲಿ ಚಿನ್ನದ ನಾಣ್ಯಗಳಿರುವ ಈ ಚೀಲ ಸಿಕ್ಕಿದೆ, ಯಾರದು ಏನೋ ವಿಚಾರಣೆ ನಡೆಸಿ ಅವರಿಗೆ ತಲುಪಿಸಿ ಎಂದು ಹೇಳಿ ಹೊರಟನು. ಆಗ ರಾಜನು, ಅದು ಯಾರದೇ ಆಗಲಿ, ನಿಮ್ಮ ತೋಟದಲ್ಲಿ ಸಿಕ್ಕಿದೆ, ನೀವೇ ಅನುಭವಿಸಿ ಎಂದನು. ಆಗ ಶೇಷಶರ್ಮ, ಕ್ಷಮಿಸಿ ಮಹಾಪ್ರಭು, ನಿತ್ಯ ನನ್ನ ತೋಟಕ್ಕೆ ಅನೇಕ ಹಕ್ಕಿಗಳು ಬರುತ್ತವೆ, ನವಿಲು, ಜಿಂಕೆಗಳು ಬರುತ್ತವೆ, ಅವು ನಮ್ಮದೆಂದರೆ ದ್ರೋಹವಾಗುವುದಿಲ್ಲವೇ? ಅನೇಕ ಮಂದಿ ದಾರಿ ಹೋಗರು ನಮ್ಮ ತೋಟದ ಹಣ್ಣು ಹಂಪಲು ತಿಂದು ಹೋಗುತ್ತಾರೆ, ಅವರು ನಮ್ಮವರಾಗುತ್ತಾರೆ. ಕ್ಷಮಿಸಿ, ಆ ಹಣ ಯಾರದು ಅವರಿಗೆ ಕೊಡಿ ಎಂದನು. ನಮ್ಮ ಹಣೆಯಲ್ಲಿ ಬರೆದಿರುವಷ್ಟು ನಮಗೆ ಸಿಕ್ಕಿದೆ, ನಾನು ಅದರಿಂದ ಸಂತೃಪ್ತಿಯಾಗಿದ್ದೇನೆ ಎಂದು ವಂದಿಸಿ ಕುಟೀರಕ್ಕೆ ತೆರಳಿದನು. ಮಂತ್ರಿ, ಪ್ರಭು ಹಣೆ ಬರಹ ಬದಲಾಯಿಸಲು ಬರೆದ ಆ ಬ್ರಹ್ಮನಿಂದಲೇ ಸಾಧ್ಯವಿಲ್ಲ ಎಂದನು. ನೋಡಿದ್ರಲ್ವಾ, ನಮ್ಮ ಹಣೆಬರದಲ್ಲಿ ನಮ್ಮ ಬ್ರಹ್ಮ ನಮ್ಗೇನು ಬರೆದಿದ್ದಾನೋ ಅದೇ ನಡೆಯುತ್ತೆ. ಅದೇ ರೀತಿ ನಮ್ಗೇನು ಕೊಟ್ಟಿದ್ದಾನೋ ಅದರಲ್ಲೇ ನಾವು ಸಂತೃಪ್ತಿಯನ್ನು ಪಡ್ಕೊಳ್ಬೇಕು. ಹಾಗೆ ನನ್ನ ಸ್ಟೋರಿ ಇಷ್ಟ ಆದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವೀಕ್ಷಿಕೊಳ್ಳಲ್ಲ ಅಂತ ಹೇಳಿ ಶೇರ್ ಮಾಡಿ. ಥ್ಯಾಂಕ್ ಯು.